ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ, ಸಮಯದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ವಿಮೋಚನ ಕಾಂಡ 24ನೇ ಅಧ್ಯಾಯ 9ರಿಂದ. ವಿಮೋಚನ ಕಾಂಡ 24ನೇ ಅಧ್ಯಾಯ 9ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಈಗ 9ರಿಂದ 11ರವರೆಗೆ ನಾವು ಓದಿಕೊಳ್ಳೋಣ. ಮೋಶೆ, ಆರೋನ್, ನಾದಾಬ್, ಅಬೀಹು ಎಂಬುವರು ಇಸ್ರಾಯೇಲರ ಹಿರಿಯರಲ್ಲಿ 70 ಮಂದಿಯು ಬೆಟ್ಟವನ್ನು ಹತ್ತಿದರು. ಅವರಿಗೆ ಇಸ್ರಾಯೇಲರ ದೇವರ ದರ್ಶನವಾಯಿತು. ಆಕಾಶಮಂಡಲದಂತೆ ಅತಿ ನಿರ್ಮಲವಾದ ಇಂದ್ರ ನೀಲಮಣಿಯ ನೆಲೆಗಟ್ಟು ಆತನ ಪಾದಪೀಠವಾಗಿತ್ತು. ಆತನು ಇಸ್ರಾಯೇಲರ ಆ ಮುಖಂಡರಿಗೆ ಯಾವ ಕೇಡು ಮಾಡಲಿಲ್ಲ. ಅವರು ದೇವರ ದರ್ಶನ ಮಾಡಿ ಅನ್ನಪಾನಗಳನ್ನು ತೆಗೆದುಕೊಂಡರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, 20 ವರ್ಷದ ಮೇಲ್ಪಟ್ಟ ಆ 6 ಲಕ್ಷ ಮಂದಿಯನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿಕೊಂಡು ಬಂದರು. ಆಮೇಲೆ ಮೋಶೆಯನ್ನು ಮಾತ್ರ ಕರೆದರು, ಆಮೇಲೆ ಆರೋನನನ್ನು ಕರೆದರು ಅಂತ ಹಿಂದಿನ ಸಂದೇಶದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಇಲ್ಲಿ ನೋಡುವಾಗ ಮತ್ತೆ 6 ಲಕ್ಷದ ಬಾಕಿ ಇಬ್ಬರನ್ನು ಬಿಟ್ಟರೆ ಬಾಕಿ ಉಳಿದವರಲ್ಲಿ 70 ಮಂದಿಯನ್ನು ಆರಿಸಿಕೊಂಡು ಅವರನ್ನು ಮಾತ್ರ ದೇವರು ಕರೆದರು. ಅವರು ಅವರಿಗೆ ಮುಖಂಡರಾದರು ಅಂತ. ಹಾಗೆ ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತು ದೇವರು ಮುಖ್ಯವಾಗಿ ಯಾರ್ಯಾರಿಗೆ ಯಾವ ಯಾವ ಸೇವೆಯನ್ನು ಮಾಡಿಸಬೇಕು, ಯಾರನ್ನು ಆದುಕೊಳ್ಬೇಕು ಅವರನ್ನು ಮಾತ್ರ ಆದುಕೊಳ್ತಾರೆ. ಅವರು ಮಾತ್ರ ಆ ಸೇವೆಯನ್ನು ಮಾಡತಕ್ಕದ್ದು. ಆ ಸೇವೆಗೆ ಸರಿಯಾಗಿ ಅಂಥವರನ್ನು ಮಾತ್ರ ದೇವರು ನಡೆಸ್ತಾರೆ. ಎಲ್ಲರಿಗೂ ಎಲ್ಲ ಸೇವೆಯು ಅಲ್ಲ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಬೇಕಾದವರನ್ನು ಮಾತ್ರ ಅವರು ದೇವರು ಅಂಥವರಿಗೆ ಸರಿಯಾಗಿ ಯಾರನ್ನು ಆದುಕೊಳ್ತಾರೋ ಅವರಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಸತ್ಯ ಸುವಾರ್ತೆಯನ್ನ, ಶಾಂತಿ, ಸಮಾಧಾನ, ದಾನ, ಧರ್ಮವನ್ನ ಮಾಡಿಸ್ತಾ ಬರ್ತಾರೆ. ಅವರು ಯಾವುದೇ ವಿಷಯಕ್ಕೂ ಪ್ರಾಪಂಚಿಕ ಕಡೆಗೆ ಹೋಗುವುದೂ ಇಲ್ಲ. ದೇವರ ವಾಕ್ಯವನ್ನು ಬಿಟ್ಟು ಅಲ್ಲಾಡುವುದೇ ಇಲ್ಲ. ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ಲೋಕದ ವಿಷಯಕ್ಕೆ ಅವರು ಅಲ್ಲಾಡೋದಿಲ್ಲ. ಇವರೇ ಆಗಿದ್ದಾರೆ 70 ಮಂದಿ. ಅದರಲ್ಲಿ ಕೂಡ ಹಾಗೆ ಇವತ್ತು ಕೂಡ ಅದುವೇ ನಡೆಯುತ್ತಾ ಇದೆ. ಹಾಗೆ ದೇವರಿಂದ ಆಯ್ಕೆಯಾದವರು ಯಾರು ಅಂತ ಅರ್ಥ ಮಾಡಿಕೊಳ್ಳಬೇಕು. ಇದನ್ನು ಬಹಳ ಸಲ ದೇವರು ನನ್ನ ಮುಖಾಂತರ ನಿಮಗೆ ತಿಳಿಯಪಡಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ 12 ಮತ್ತು 14ನೇ ವಚನವನ್ನ ಓದಿಕೊಳ್ಳೋಣ. ವಿಮೋಚನ ಕಾಂಡ 24, 12ರಿಂದ 14ರವರೆಗೆ. ಯೆಹೋವನು ಮೋಶೆಗೆ, ನೀನು ಬೆಟ್ಟವನ್ನು ಹತ್ತಿ ಬಂದು ನನ್ನ ಹತ್ತಿರದಲ್ಲೇ ಇರು. ನೀನು ಧರ್ಮಶಾಸ್ತ್ರವನ್ನು, ಆಜ್ಞೆಗಳನ್ನು ಜನರಿಗೆ ಬೋಧಿಸುವಂತೆ ನಾನು ಅವುಗಳನ್ನು ಬರೆದಿರುವ ಶಿಲಾಶಾಸನಗಳನ್ನು ನಿನಗೆ ಕೊಡುತ್ತೇನೆಂದು ಹೇಳಲಾಗಿ, ಮೋಶೆ ತನ್ನ ಶಿಷ್ಯನಾದ ಯೆಹೋಶುವನ ಸಮೇತ ಎದ್ದು ದೇವರ ಬೆಟ್ಟದ ಮೇಲಕ್ಕೆ ಹೋದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಾಗ ಮೋಶೆಗೆ ಹೇಳ್ತಾರೆ, ನೀನು ಮೇಲೆ ಎದ್ದು ಬಾ, 10 ದಶಾಜ್ಞೆಗಳನ್ನು ನಿನಗೆ ನಾನು ಕೊಡ್ತೇನೆ ಅಂತ ಹೇಳುವಾಗ ಮೋಶೆಯ ಶಿಷ್ಯ ಅಲ್ಲಿ ಯಾರು? ಯೆಹೋಶುವನಾಗಿದ್ದಾನೆ. ಅವನನ್ನು ಕರ್ಕೊಂಡು ದೇವರ ಹತ್ತಿರ ಹೋದ. ಹಾಗೆ ಇವತ್ತು 10 ಆಜ್ಞೆಗಳನ್ನು ದೇವರು ಯಾರಿಗೆ ಕೊಡಬೇಕೋ, ಯಾರಿಗೆ ತಿಳಿಯಪಡಿಸ್ಬೇಕೋ, ಯಾವರ ಹೃದಯದಲ್ಲಿ ಮನಸ್ಸಿನಲ್ಲಿ ಇಡಬೇಕೋ ಅವರಿಗೆ ಮಾತ್ರ ಇದು ಗೊತ್ತಾಗ್ತದೆ. ಎಲ್ಲರಿಗೂ 10 ದಶಾಜ್ಞೆಗಳು ಬೇಡವೇ ಬೇಡ, ಅದು ಅಂಥದನ್ನ ಕೇಳಕ್ಕೂ ಗೊತ್ತಿಲ್ಲ, ಅವರಿಗೆ ವಿವರಣೆ ಮಾಡೋಕ್ಕೂ ಗೊತ್ತಿರುವುದಿಲ್ಲ. ಅವ್ರು ಏನ್ ಮಾಡ್ತಾರೆ, ಅವರಿಗೆ ಸಂಬಂಧಪಟ್ಟಂತೆ ಶಿಷ್ಯರನ್ನು ಮಾತ್ರ ಅದಕ್ಕೆ ತಿಳಿಯಪಡಿಸ್ತಾರೆ. ಹಾಗೆ ಒಬ್ಬರಿಂದ ಒಬ್ಬರಿಗೆ ದೇವರ ಆಯ್ಕೆಯಂತೆ ಅದು ನಡೆಯುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥವರು ಮಾತ್ರ ದೇವರ ಬಳಿಗೆ ಹೋಗಲು ಸಾಧ್ಯ. 14ನೇ ವಚನ. ಮೊದಲು ಅವನು ಹಿರಿಯರಿಗೆ, ನಾವು ತಿರುಗಿ ನಿಮ್ಮ ಬಳಿಗೆ ಬರುವ ತನಕ ನೀವು ಇಲ್ಲೇ ಕಾದುಕೊಂಡಿರಿ. ಆರೋನನು ಹೂರನು ನಿಮ್ಮ ಬಳಿಯಲ್ಲಿ ಇದ್ದಾರಷ್ಟೇ.
ಯಾವನಿಗಾದರೂ ವ್ಯಾಜ್ಯವಿದ್ದ ಪಕ್ಷಕ್ಕೆ ಅವರ ಹತ್ತಿರ ಹೋಗಲಿ ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮೋಸೆ ಮತ್ತು ಯೆಹೋಶುವ ದೇವರ ಬಳಿಗೆ ಹೋಗಬೇಕಾದ್ರೆ ವಾಪಸ್ಸಲ್ಲಿ ಮೋಸೆ ಹೇಳ್ತಾನೆ, ಆರೋನನ್ನು ಹೂರನು ನಿಮ್ಮ ಬಳಿ ಇದ್ದಾರೆ, ನಿಮ್ಮಲ್ಲಿ ಏನಾದರೂ ವ್ಯಾಜ್ಯಗಳು ಅಂದರೆ ಜಗಳ ಕಲಹಗಳು ಉಂಟಾದರೆ ಅವರ ಬಳಿಗೆ ಹೋಗಿ ತೀರ್ಮಾನ ಮಾಡ್ಕೊಳ್ಳಿ ಅಂತೇಳಿ ದೇವರ ಬಳಿಗೆ ಮೋಸೆ ಹೋದ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇದರ ಅರ್ಥ ನಮ್ಮ ಜೀವಿತ ದೇವರು ಆರಿಸಿಕೊಂಡವರ ಜೀವಿತಕ್ಕೆ ಏನಪ್ಪ ಅಂದ್ರೆ, ಅವರು ದೇವರೊಂದಿಗೆ ಮಾತನಾಡೋದು, ಪ್ರಾರ್ಥನೆಯಲ್ಲಿ ಮಗ್ನರಾಗಿರುವಾಗ ಏನಾದರೂ ಇತರರಲ್ಲಿ ಏನಾದರೂ ಕಲಹಗಳು, ವಿಶ್ವಾಸಿಗಳಲ್ಲಿ ತೊಂದರೆಗಳಾದರೆ ಹೋಗಿ ಅವರನ್ನು ಕರೆಯೋದು, ಮಾಡೋದು, ಅವರಿಗೆ ಯಾವುದೇ ತೊಂದರೆ ಮಾಡಬಾರದು. ಹಾಗೆ ಅವರಲ್ಲಿ ಕೂಡ ಹಿರಿಯರಲ್ಲಿ 70 ಮಂದಿಯನ್ನು ದೇವರು ಆರಿಸಿಕೊಂಡಾಗ ಅವರಲ್ಲಿ ಹಿರಿಯರು ಮುಖಂಡರು ಇರ್ತಾರೆ. ಅವರ ಬಳಿಗೆ ಹೋಗಿ ಇಂಥ ವ್ಯಾಜ್ಯ ಕಲಹವನ್ನು ಮುಗಿಸಿಕೊಳ್ಳಬೇಕು. ಹಾಗೆ ದೇವರ ಆಪ್ತ ಮುಖ್ಯ ಶಿಷ್ಯರ ಹತ್ರ ಹೋಗಬಾರ್ದು, ಅವರಿಗೆ ಪ್ರಾರ್ಥನೆ ಸಮಯದಲ್ಲಿ, ಅವರು ದೇವರೊಂದಿಗೆ ಸಂಪರ್ಕದಲ್ಲಿರುವ ಸಮಯದಲ್ಲಿ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ 15ರಿಂದ 18ರವರೆಗೆ ನಾವು ಅಲ್ಲಿ ಓದಿಕೊಳ್ಳೋಣ. ಮೋಶೆ ಬೆಟ್ಟವನ್ನು ಹತ್ತಿದಾಗ ಮೇಘವು ಅದನ್ನು ಮುಚ್ಚಿಕೊಂಡಿತ್ತು. ಯೆಹೋವನ ತೇಜಸ್ಸು ಸೀನಾಯಿ ಬೆಟ್ಟದ ಮೇಲೆ ನಿಂತಿತು ಮತ್ತು ಆ ಮೇಘವು 6 ದಿನಗಳವರೆಗೂ ಬೆಟ್ಟವನ್ನು ಮುಚ್ಚಿಕೊಂಡಿತ್ತು. 7ನೇ ದಿನದಲ್ಲಿ ಯೆಹೋವನು ಮೇಘದೊಳಗಿಂದ ಕೂಗಿ ಮೋಶೆಯನ್ನ ಕರೆದನು. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ದೇವರು ಮೋಶೆಯನ್ನ ಕರೆದರು. ಮೋಶೆ ಅಲ್ಲಿ ಹೋದ, ಬೆಟ್ಟಕ್ಕೆ ಏರಿ ಆಗಲಿ ದೇವರ ತೇಜಸ್ಸು ಮುಚ್ಚಿಕೊಂಡಿತು. ಹಾಗೆ ದೇವರು ಆಪ್ತ ಸೇವಕರನ್ನಾಗಿ ಯಾರನ್ನು ಆರಿಸಿಕೊಳ್ತಾರೋ ಯಾವ ಸ್ಥಳದಲ್ಲಿ ಆ ಸ್ಥಳಕ್ಕೆ ಇವತ್ತು ಕೂಡ ಅಂತ ಶಿಷ್ಯರು ಹೋಗುವಾಗ ಅವರಲ್ಲಿ ದೇವರ ಆಶೀರ್ವಾದ ಇಳಿದು ಬರುತ್ತದೆ. ದೇವರದ ಆಶೀರ್ವಾದವು ಅವರನ್ನ ಮುಚ್ಚಿಕೊಳ್ಳುತ್ತದೆ ಅಂತ ಇದರ ಅರ್ಥವಾಗಿದೆ. ಹಾಗೆ 6 ದಿವಸ ಅಲ್ಲಿ ಮುಚ್ಚಿಕೊಂಡಿತ್ತು. ಯಾರನ್ನ? ಈ ಮೋಶೆಯನ್ನ 6 ದಿವಸ ಮುಚ್ಚಿಕೊಂಡಿತ್ತು. 7ನೇ ದಿನದಲ್ಲಿ ಯೆಹೋವನು ಮೇಘದೊಳಗಿಂದ ಕೂಗಿ ಮೋಶೆಯನ್ನು ಕರೆದನು. ನೋಡಿ, 6 ದಿವಸ. ಯಾಕೆಂದ್ರೆ ಆದಿಕಾಂಡದಲ್ಲಿ ನಾವು ನೋಡುವಾಗ 6 ದಿವಸದಲ್ಲಿ ಸರ್ವವನ್ನ ಸೃಷ್ಟಿ ಮಾಡಿದ್ರು, ಭಾನುವಾರದಿಂದ ಶುಕ್ರವಾರದವರೆಗೆ. ಹಾಗೆ ಮೋಶೆಯನ್ನು ಮುಚ್ಚಿಕೊಂಡಿತ್ತು. ಅಲ್ಲಿವರೆಗೆ ದೇವರು ಮೋಶೆಯೊಂದಿಗೆ ಮಾತನಾಡಲಿಲ್ಲ. ಇದು ನಮ್ಮ ಜೀವಿತವು ಕೂಡ ಅದುವೇ ನಮಗೆ ಸಬ್ಬತ್ತು ದಿವಸವನ್ನ ಕೊಟ್ಟಿದ್ದು, ಭಾನುವಾರದಿಂದ ಶುಕ್ರವಾರದವರೆಗೆ. ದೇವರ ನಾಮಕ್ಕೆ ಸ್ತೋತ್ರ. 7ನೇ ದಿವಸ ದೇವರು ಮೋಶೆಯೊಂದಿಗೆ ಮಾತನಾಡಿದರು, ಅದುವೇ ಸಬ್ಬತ್ತು ದಿವಸ. ಹಾಗೆ ಇವತ್ತು ಕೂಡ ನಾವು ಸಬ್ಬತ್ತು ದಿನವನ್ನು ಆಚರಿಸಿಕೊಂಡು ಬರುವುದಾದರೆ 6 ದಿವಸ ದುಡಿದು 7ನೇ ದಿವಸ ವಿಶ್ರಾಂತಿಯನ್ನು ತೆಗೆದುಕೊಂಡು ಸಂಪೂರ್ಣ ದೇವರಲ್ಲಿ ಪಶ್ಚಾತ್ತಾಪ ಪಡುತ್ತಾ, ದೇವರು ಹೇಳಿದಂತೆ ಇತರರಿಗೆ ಶಾಂತಿ ಸಮಾಧಾನವನ್ನು ಹೇಳುತ್ತಾ, ದಾನ ಧರ್ಮ ಮಾಡುತ್ತಾ, ದೇವರ ವಿಷಯವನ್ನ ಬೋಧಿಸ್ತಾ ಬರುವುದಾದರೆ ಖಂಡಿತವಾಗಿ ಅಂಥವರೊಂದಿಗೆ ದೇವರು ಶನಿವಾರ ದಿವಸ ಮಾತನಾಡುವವನಾಗಿದ್ದಾನೆ. ಒಂದು ಜ್ಞಾನದ ಮೂಲಕ ಮಾತನಾಡಬಹುದು, ಅಥವಾ ವಾಣಿ ಕೇಳಬಹುದು, ಅಥವಾ ಮಳೆಗಿದಲ್ಲಿ ಕನಸಿನ ಮೂಲಕದಲ್ಲಿ ಕೂಡ ಯಾರ್ಯಾರೋ ಬಂದು ಮಾತಾಡಬಹುದು. ಒಳ್ಳೆ ವಿಷಯಗಳನ್ನ, ದೇವರ ಒಂದು ತೇಜಸ್ಸು ಕಾಣಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದಾಗಿದೆ ಈ ವಚನ ಸಬ್ಬತ್ತು ದಿನವನ್ನು ಸೂಚಿಸುವಂಥದ್ದು. ಮೋಶೆಯನ್ನು ಕರೆದನು ಅಂತ. ಹಾಗೆ 17, ಯೆಹೋವನ ತೇಜಸ್ಸು ಬೆಟ್ಟದ ಶಿಖರದ ಮೇಲೆ ಪ್ರಜ್ವಲಿಸುವ ಬೆಂಕಿಯೋಪಾದಿಯಲ್ಲಿ ಇಸ್ರಾಯೇಲರಿಗೆ ಕಾಣಿಸಿತು. ನೋಡಿ, ದೇವರು ಯಾವ ರೂಪದಲ್ಲಿ ಕಂಡರು? ಬೆಂಕಿಯ ರೂಪದಲ್ಲಿ ಕಂಡರು. ದೇವರ ನಾಮಕ್ಕೆ ಸ್ತೋತ್ರ. ವಿಮೋಚನ ಕಂಡ 3ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡುವಾಗ ಮೋಶೆಗೆ ಗೊತ್ತೇ ಇರಲಿಲ್ಲ, ಒಂದು ಉರಿಯುವ ಪೊದೆ ಕಾಣಿಸ್ತಿತ್ತು, ಅಲ್ಲಿ ಬೆಂಕಿ ಉರಿತಾ ಇತ್ತು, ಅದರೊಳಗೆ ಒಬ್ಬ ಮನುಷ್ಯನ ಆಕಾರದಲ್ಲಿ ತಿರುಗಾಡ್ತಾ ಇದ್ದ. ಆಗ ಅದರೊಳಗಿಂದ ಮೋಶೆ ಮೋಶೆ ಅಂತ ಕರೆದ ಬೆಂಕಿಯ ರೂಪದಲ್ಲಿ ಕಾಣಿಸಿತು. ಅದಕ್ಕೆ ಹೇಳೋದು, ಯಾವುದೇ ವಿಗ್ರಹಗಳನ್ನ ಮಾಡಿಕೊಳ್ಳಬಾರದು. ಪರಮಾತ್ಮ ಭಗವಂತನಿಗೆ ಖಂಡಿತವಾಗಿ ರೂಪ ಇಲ್ಲ, ಬೆಂಕಿಯ ರೂಪ. ಇದು ಆಕಾಶದಲ್ಲಿ ಜೋರಾಗಿ ಗುಡುಗು ಬಂದಾಗ, ಸಿಡಿಲು ಬಡದಾಗ ಬೆಂಕಿ ಆಕಾಶದಿಂದ ಭೂಮಿಗೆ ಇಳಿದು ಬರುವಂತದ್ದು, ಅದು ದೇವರ ಒಂದು ಮಾತಾಗಿದೆ, ದೇವರ ಧ್ವನಿಯಾಗಿದೆ. ಇದರಲ್ಲೂ ಸ್ಪಷ್ಟವಾಗಿ ಯೆರೆಮೀಯನು ಅದನ್ನೇ ಹೇಳಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದು ಬೆಂಕಿಯ ರೂಪದಲ್ಲಿ ಕಾಣಿಸಿಕೊಂಡಿತ್ತು. ಹಾಗೆ ಅದುವೇ ಇವತ್ತು ಕೂಡ ನಾವು ಸಿಡಿಲು ಅಥವಾ ಗುಡುಗು ಸಿಡಿಲನ್ನು ನಾವು ನೋಡ್ತಾ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 18, ಮೋಶೆ ಮೇಘದೊಳಗೆ ಪ್ರವೇಶಿಸಿ ಬೆಟ್ಟವನ್ನೇರಿದನು. ಅವನ ಬೆಟ್ಟದಲ್ಲಿ ಹಗಲಿರುಳು 40 ದಿವಸ ಇದ್ದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, 40 ದಿವಸ ಮೋಶೆ ದೇವರೊಂದಿಗೆ ಮಾತನಾಡುತ್ತಾ ಬೆಟ್ಟದಲ್ಲಿ ಇದ್ದನು. ಅದನ್ನೇ ಹೊಸ ಒಡಂಬಡಿಕೆಯಲ್ಲಿ ಕೂಡ ನೋಡುವಾಗ, ಯೇಸು ಸ್ವಾಮಿ
ಪುನರುತ್ಥಾನಗೊಂಡು 40ನೇ ದಿವಸ ಪರಲೋಕಕ್ಕೆ ಏರಿ ಹೋದರು. ನೋಡಿ, ಇಲ್ಲಿ ಮೋಶೆಯೊಂದಿಗೆ ದೇವರು 40 ದಿವಸ ಮಾತನಾಡಿದರು. ಇಲ್ಲಿ ಅದೇ ಯೇಸುಸ್ವಾಮಿ ಕೂಡ ಪುನರುತ್ಥಾನಗೊಂಡು 40 ದಿವಸ ಶಿಷ್ಯರೊಂದಿಗೆ, ವಿಶ್ವಾಸಿಗಳೊಂದಿಗೆ, ಬೇಕಾದವರೊಂದಿಗೆ ಮಾತನಾಡಿದರು. 40ನೇ ದಿವಸ ಪರಲೋಕವನ್ನ ಏರಿ ಹೋದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಅಲ್ಲಿಗೆ ಸಮವಾಗುತ್ತದೆ. ಹಲ್ಲೆಲೂಯಾ. ಹಾಗೆ ಇವತ್ತು ಕೂಡ ದೇವರು ಏನ್ ಮಾಡ್ತಾ ಇದ್ದಾರೆ, ಈ ರೀತಿ ಆರಿಸಿಕೊಂಡ ಶಿಷ್ಯರೊಂದಿಗೆ ಕೂಡ ಈ ಒಂದು ವ್ಯವಹಾರವನ್ನ ಮಾಡುವವರಾಗಿದ್ದಾರೆ. ಇದು ಬಹಳ ಸಲ ನನ್ನ ಜೀವಿತದಲ್ಲಿ ಕೂಡ ನೆರವೇರಿದೆ, ನೆರವೇರುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇಲ್ಲಿಗೆ 24ನೇ ಅಧ್ಯಾಯ ಮುಕ್ತಾಯವಾಯಿತು. ವಿಮೋಚನ ಕಾಂಡ 24ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು. ಈಗ ವಿಮೋಚನ ಕಾಂಡ 31ನೇ ಅಧ್ಯಾಯ 12ರಿಂದ 17ರವರೆಗೆ ನೋಡಿಕೊಳ್ಳೋಣ. ವಿಮೋಚನ ಕಾಂಡ 31ನೇ ಅಧ್ಯಾಯ 12ರಿಂದ 17ರವರೆಗೆ ನಾವು ಇದನ್ನ ಈಗ ಓದಿಕೊಳ್ಳೋಣ. ಯೆಹೋವನು ಮೋಶೆಗೆ ಹೀಗೆಂದನು, ನೀನು ಇಸ್ರಾಯೇಲರಿಗೆ ಆಜ್ಞಾಪಿಸಬೇಕಿದ್ದೇನೆಂದರೆ, ನಾನು ನೇಮಿಸುವ ಸಬ್ಬತ್ ದಿನಗಳನ್ನು ನೀವು ತಪ್ಪದೆ ಆಚರಿಸಬೇಕು. ನಿಮ್ಮನ್ನು ದೇವ ಜನರನ್ನಾಗಿ ಮಾಡಿರುವ ಯೆಹೋವನು ನಾನೇ ಎಂದು ನೀವು ತಿಳಿದುಕೊಳ್ಳುವಂತೆ ಇದೇ ನನಗೂ ನಿಮಗೂ ನಿಮ್ಮ ಸಂತತಿಯವರಿಗೂ ಇರುವ ಗುರುತು ಅಂತ ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಮತ್ತೊಂದ್ಸಲ ಮೋಶೆ ಮುಖಾಂತರ ಇಸ್ರಾಯೇಲರಿಗೆ ದೇವರು ಎಚ್ಚರಿಸ್ತಾರೆ, ನಾನು ನೇಮಿಸಿರುವ ಸಬ್ಬತ್ತನ್ನು ನೀವು ತಪ್ಪದೆ ಆಚರಿಸಬೇಕು. ನೀವು ದೇವರ ಜನಗಳು, ಅಂದ್ರೆ ನಾನು ಆದುಕೊಂಡಿರುವ ಜನಗಳು ಅಂತೇಳಿ. ಆದಿಕಾಂಡ 2ನೇ ಅಧ್ಯಾಯ 1ರಿಂದ 3ರವರೆಗೂ ಕೂಡ ನಾವು ಅಲ್ಲಿ ಪದೇ ಪದೇ ನಾವು ಇದನ್ನು ತಿಳ್ಕೊಂಡಿದ್ದೇವೆ. 6 ದಿವಸದಲ್ಲಿ ಸರ್ವವನ್ನ ಮಾಡಿ 7ನೇ ದಿವಸ ವಿಶ್ರಾಂತಿ ತೆಗೆದುಕೊಂಡನು. ಆ ದಿವಸ ವಿಶ್ರಾಂತಿ ದಿನವಾಗಿರಬೇಕು ಅಂತೇಳಿ. ಇದು ಬಹಳ ಕಡೆ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಹೊಸ ಒಡಂಬಡಿಕೆಯಲ್ಲಿ ಕೂಡ ಮತ್ತಾಯ 28:1, ಮಾರ್ಕ 16:1, ಲೂಕ 24:1, ಯೋಹಾನ 19:31ರಲ್ಲಿ ನೋಡುವಾಗ ಸಬ್ಬತ್ತು ದಿವಸ ಶನಿವಾರವೇ ಕಾಣ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದರೆ ಅನೇಕರು ಇದನ್ನು ಬಹಳ ಸಲ ತಿಳಿಸಿದ್ದೇನೆ, ಶನಿವಾರ ಸಬ್ಬತ್ತಲ್ಲ, ಭಾನುವಾರ ಅಂತ ಹೇಳ್ತಾರೆ. ಆದರೆ ಈ ಬೈಬಲಿನ 66 ಪುಸ್ತಕದಲ್ಲಾಗಲಿ, ಪವಿತ್ರ ಗ್ರಂಥದ 78 ಪುಸ್ತಕಗಳಲ್ಲಾಗಲಿ, ಪರಿಶುದ್ಧ ಬೈಬಲಲ್ಲಾಗಲಿ ಭಾನುವಾರ ಸಬ್ಬತ್ತು ಅಂತ ಎಲ್ಲಿಯೂ ಬರೆದಿರುವುದಿಲ್ಲ. ಸಬ್ಬತ್ತು ಸ್ಪಷ್ಟವಾಗಿ ಶನಿವಾರ ಕಾಣ್ತಾ ಇದೆ. ಆ ದಿವಸವನ್ನು ನಾವು ತಪ್ಪದೆ ಆಚರಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನು ಹೇಗೆ ಆಚರಿಸುವುದಾದರೆ ಹಿಂದೆ ಕೂಡ ನಾನು ದೇವರ ನಾಮದಲ್ಲಿ ತಿಳಿಸಿದ್ದೇನೆ. ಇದು ಇವತ್ತು ನಾವು ಭಾರತ ದೇಶದಲ್ಲಿದ್ದೇವೆ, ಇಲ್ಲಿನ ಕಾನೂನೇ ಬೇರೆ ಆಗಿದೆ. ಇಲ್ಲಿ ಶನಿವಾರ ರಜೆ ಇಲ್ಲ. ಆದ್ದರಿಂದ ಆದಷ್ಟು ಬೆಳಿಗ್ಗೆ ಎದ್ದು ಗಂಡ ಹೆಂಡತಿ ಮಕ್ಕಳು ಅಂದರೆ ಕನಿಷ್ಠ ಪಕ್ಷ ಒಂದು 5 ಗಂಟೆಗೆ ಆದರೂ ಎದ್ದು ಕಾಲ 6 ದಿವಸದಲ್ಲಿ ನಮ್ಮ ಕಣ್ಣು ಕೈ ಕಾಲು ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿಯಲ್ಲಿ ಅನೇಕ ಪಾಪಗಳು ಬಂದು ಹೋಗಿರ್ತವೆ. ನಾವು ಪಶ್ಚಾತ್ತಾಪ ಪಡುವಂಥದ್ದು, ಅವರಲ್ಲಿ ದೇವರ ಕ್ಷಮೆ ಕೇಳುವಂಥದ್ದು. ಆ ದಿವಸ ಕೊರಟರು ಕುಂಟರು ಮೋಟರು ಕಿವುಡರು ನಾನಾ ತರದ ರೋಗಿಗಳಿಗೆ, ಕಷ್ಟ ಸಂಕಟ ದುಃಖದಲ್ಲಿದ್ದ ಬಡವರಿಗೆ ದಾನ ಮಾಡುವುದಾದರೆ ಬಹಳ ಒಳ್ಳೆಯದು. ಬೇರೆ ದಿವಸ ಕೂಡ ದಾನ ಧರ್ಮ ಮಾಡಬಹುದು, ಪ್ರಾರ್ಥನೆ ಮಾಡಲೇಬೇಕು. ಆದರೆ ಶನಿವಾರ ದಿವಸ ಬಹಳ ವಿಶೇಷವಾದ ದಿವಸ. ಆದರೆ ಅವತ್ತು ಖಂಡಿತವಾಗಿ ಸಾಧ್ಯವಾದರೆ ಲಾಭದ ಕೆಲಸವನ್ನು ಮಾಡದೆ ಇಂಥ ದೇವರ ಕೆಲಸ ಮತ್ತಾಯ 25:35ರಿಂದ 40ರವರೆಗೆ ಅಲ್ಲಿ ನಾವು ಚೆನ್ನಾಗಿ ಇದನ್ನು ಓದಿಕೊಳ್ಬಹುದು. ಇಂತಿಂಥವರಿಗೆ ನೀವು ಮಾಡಿದರೆ ನನಗೆ ಮಾಡಿದ ಹಾಗಾಯಿತು, ಆವಾಗ ಪರಲೋಕದಲ್ಲಿ ನಿಮಗೆ ನಿಗದಿಪಡಿಸಿದ ಸ್ಥಳ ಸಿದ್ಧವಾಗಿದೆ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನು ಓದಿ ತಿಳಿದುಕೊಳ್ಳುವುದು ಬಹಳ ಒಳ್ಳೆಯದು. ಇದು ಸಬ್ಬತ್ತು ದಿವಸವಾಗಿದೆ. ಒಂದು ವೇಳೆ ಆಗದಿದ್ರು ಬೆಳಿಗ್ಗೆ ಎದ್ದು ಗಂಡ ಹೆಂಡತಿ ಮಕ್ಕಳು ಯೌವನಸ್ಥರು ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸುವುದು ಬಹಳ ಒಳ್ಳೆಯದು. ಈ ದಿವಸ ಬಹಳ ವಿಶೇಷವಾದ ದಿವಸ ಅಂತೇಳಿ ಯೋಹಾನ 19ನೇ ಅಧ್ಯಾಯ 31ನೇ ವಚನದಲ್ಲಿ ಕೂಡ ಇದನ್ನ ನೋಡಿಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇದು ದೇವರ ಮಕ್ಕಳಿಗೂ ನಮಿಗೂ ಇರುವಂತ ಗುರುತು. ಅನೇಕರು ಇದನ್ನ ಇವತ್ತು ಏನ್ ಮಾಡ್ತಾ ಇದ್ದಾರೆ, ಭಾನುವಾರಕ್ಕೆ ತಿಳಿಸಿ ಏನೇನೋ ಸುಳ್ಳು ಹೇಳ್ತಾ ಇದ್ದಾರೆ. ಗೊತ್ತಿದೆಯೋ ಗೊತ್ತಿಲ್ಲ ಅಂತ ಮಾತಿಗೆ ದಯವಿಟ್ಟು ಕಿವಿ ಕೊಡಬೇಡಿ. ಇದನ್ನು ಬಹಳ ಸಲ ನಿಮಗೆ ಹೇಳಿದ್ದೇನೆ. 2024ನೇ ಇಸವಿ ಮಾರ್ಚ್ 1ರಿಂದ ಇಲ್ಲಿವರೆಗೂ ಆಗಾಗ ದೇವರ ನಾಮದಲ್ಲಿ ತಿಳಿಸೋನಾಗಿದ್ದೇನೆ. ಸಬ್ಬತ್ ದಿವಸ ಶನಿವಾರ. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ಹಾಗೆ 18ನೇ ಒಂದು ವಚನವನ್ನು ಕೂಡ ಓದಿಕೊಳ್ಳೋಣ.
ಯೆಹೋವನು ಸೀನಾಯಿ ಬೆಟ್ಟದಲ್ಲಿ ಮೋಶೆ ಸಂಗಡ ಮಾತಾಡುವುದನ್ನು ಮುಗಿಸಿದ ಮೇಲೆ ಅವನಿಗೆ ಆ 2 ಆಜ್ಞಾಶಾಸನಗಳನ್ನು ಕೊಟ್ಟನು. ಅವು ದೇವರ ಕೈಯಿಂದ ಕೆತ್ತಲ್ಪಟ್ಟ ಶಿಲಾಶಾಸನಗಳೇ ಆಗಿವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನೋಡಿ, 31:14-17 ಕೂಡ ಓದುವಾಗ ಅದನ್ನೇ ಅಲ್ಲಿ ದೇವರು ಮೋಶೆಗೆ ಹೇಳಿದ್ದಾರೆ. ಹಾಗೆ ಇಲ್ಲಿ 18ನೇ ವಾಕ್ಯದಲ್ಲಿ ಕೂಡ ಇದನ್ನೇ ಹೇಳಿದ್ದಾರೆ. ಆಗ ಈ ಶಿಲಾಶಾಸನ ಯಾವುದಂದ್ರೆ 10 ದಶಾಜ್ಞೆಗಳು ವಿಮೋಚನ ಕಂಡ 20ನೇ ಅಧ್ಯಾಯದಲ್ಲಿ ಮತ್ತು ಧರ್ಮೋಪದೇಶ ಕಂಡ 5ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಇದು ದೇವರೇ ಕಲ್ಲಿನಲ್ಲಿ ಕೆತ್ತಿ ಮೋಶೆಗೆ ಕೊಟ್ಟಂಥದ್ದು. ಇದನ್ನು ತಗೊಂಡು ಹೋಗಿ ನೀನು ಜನರಿಗೆ ಬೋಧಿಸು. ಆಗ ಯಾಕೆ ಕಲ್ಲಿನಲ್ಲಿ ಬರೆದ್ರಂದ್ರೆ, ಕಲ್ಲಿನಲ್ಲಿ ಬರೆದಂತ ಅಕ್ಷರ ಯಾವಾಗಲೂ ಮಾಯವಾಗುವುದಿಲ್ಲ. ಅದನ್ನು ಬರ್ದಿರೋದು ಬರೀ ಬೆಂಕಿ. ಆಗ ಅದು ಬೆಂಕಿಗೆ ಸಮಾನ ದೇವರ ಮಾತು. ತಪ್ಪಿದರೆ ಶಿಕ್ಷೆಯು ಗ್ಯಾರಂಟಿ ದೇವರಿಂದ ಆದುಕೊಂಡ ಜನಗಳಿಗೆ. ಅದಕ್ಕೋಸ್ಕರ ಏನ್ ಮಾಡಿದ್ರು, 10 ದಶಾಜ್ಞೆಗಳು ಯಾವಾಗಲೂ ನಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಇಡಬೇಕು. ದೇವರು ಯಾರನ್ನ ಆರಿಸಿಕೊಂಡ್ರೋ ಅವರು 10 ಆಜ್ಞೆಗಳ ಮೇಲೆ ಪ್ರೀತಿ ಮಾಡ್ತಾರೆ. ಅವರು ಪ್ರತಿಯೊಂದು ಆಜ್ಞೆಯನ್ನ ಬಿಡಿ 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 ಹೇಳೋರಾಗಿದ್ದಾರೆ, ಅದನ್ನ ತಿಳಿಸೋರಾಗಿದ್ದಾರೆ. ಆಗ ಅಂಥವರಲ್ಲಿ ದೇವರ ಆತ್ಮ ಇದೆ ಅಂತ ಹೇಳೋದಕ್ಕೆ ಯಾವುದೇ ಸಂಶಯ ಇಲ್ಲ. ಆದ್ರೆ ಹಳೆ ಒಡಂಬಡಿಕೆ ಅದು ಸತ್ತು ಹೋಯಿತು, ಅದು ಮುದಿ ಆಯಿತು, ಅದು ನಮಗೀಗ ಬೇಡ. ಯೇಸು ಕ್ರಿಸ್ತರು ಬಂದ ಮೇಲೆ ನಮಗೆ ಅದು ಬೇಡವೇ ಬೇಡ ಅಂತ ಹೇಳ್ತಾರೆ. ಹಾಗಾದರೆ ಮತ್ತಾಯ 5:17-18, ಲೋಕ 16:31, ಯೋಹಾನ 5:45-47 ಇಲ್ಲೆಲ್ಲ ನೋಡುವಾಗ ಯೇಸ್ವಾಮಿ ಅದನ್ನೇ ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಯೇಸ್ವಾಮಿ ಮತ್ತು ಶಿಷ್ಯರು ಹಳೆ ಒಡಂಬಡಿಕೆಯ ವಾಕ್ಯವನ್ನೇ ಹಿಡಿದುಕೊಂಡು ಬೋಧನೆ ಮಾಡಿದ್ದಾರೆ. ಯಾಕೆ ಮಾಡಿದ್ರು ಇದನ್ನ? ಆದ್ರೆ ಕೆಲವೊಂದು ವಿಚಾರದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಬರೆದಂತ ವಿಷಯಗಳನ್ನ ರದ್ದು ಮಾಡಿದ್ದಾರೆ. ಪೂಜೆ, ಪುಷ್ಕರ, ಹೋಮ, ಪ್ರಾಣಿ ಬಲಿ ಇದು ಯಾವುದು ಇಲ್ಲ, ಅಲಂಕಾರ ಯಾವುದು ಇಲ್ಲ, ದೇವಾಲಯ ಇಲ್ಲ. ಇಂಥದನ್ನ ಮಾತ್ರ ನಾವು ಇವತ್ತು ಬಿಡಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಕೆಲವೊಂದು ವಿಷಯಗಳನ್ನ ಮಾತ್ರ ನಾವಲ್ಲಿ ಬಿಡಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿಗೆ ವಿಮೋಚನ ಕಾಂಡ 31ನೇ ಅಧ್ಯಾಯವು ಕೂಡ ಮುಕ್ತಾಯವಾಯಿತು. ಈಗ ವಿಮೋಚನ ಕಾಂಡ 32ನೇ ಅಧ್ಯಾಯ 1-27 ನಾವು ಇದನ್ನ ಈಗ ನೋಡಿಕೊಳ್ಳೋಣ. 1 ವಿಮೋಚನ ಕಾಂಡ 32:1 ಓದಿಕೊಳ್ಳೋಣ. ಮೋಶೆಯು ಇಲ್ಲಿ ಇದನ್ನು ಸಂಪೂರ್ಣವಾಗಿ ಓದುವುದಾದರೆ, ಮೋಶೆ ನಿನ್ನು ದೇವರು ಸೀನಾಯಿ ಬೆಟ್ಟಕ್ಕೆ ಕರೆದ ಮೇಲೆ ಮೋಶೆ ಬೆಟ್ಟಕ್ಕೆ ಏರಿ ಹೋದ. 40 ದಿವಸ ಅವರಲ್ಲಿ ಇದ್ದ. ಆಗ ಇಸ್ರೇಲರು ಬೆಟ್ಟದಿಂದ ಕೆಳಗೆ ಇರಬೇಕು ಅಂತೇಳಿ 70 ಜನರನ್ನು ಆರಿಸಿಕೊಂಡು ಅವರಿಗೆ ಮುಖಂಡರನ್ನಾಗಿ ದೇವರು ಬಿಟ್ರು. ಮೋಶೆ ಅಲ್ಲಿಗೆ ಹೋದಾಗ ಇಸ್ರೇಲರು ಏನ್ ಮಾಡಿದ್ರು, ಎಲ್ಲಿ ನಮ್ಮನ್ನ ಇನ್ನು ನಡೆಸಿಕೊಂಡು ಹೋಗೋವರ್ಕೆ ಯಾರಪ್ಪ, ಮೋಶೆ ಎಲ್ಲಿ ಹೋದ ಅಂತೇಳಿ ಇವರು ಗುಣಗುಟ್ಟಿದರು. ಆಗ ಆರೋನನು ಕೆಳಗೆ ಇದ್ದ. ಆವಾಗ ಅಲ್ಲಿ ಏನಾಯ್ತು, ಆರೋನನ ಹತ್ರ ಇವರು ಜಗಳ ಮಾಡಿದ್ರು. ನಮ್ಮನ್ನ ನಡೆಸಿಕೊಂಡು ಹೋಗ್ಲಿಕ್ಕೆ ಒಂದು ದೇವರು ಮಾಡಿಕೊಡು ಅಂತ. ನೋಡಿ, ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ದೇವರನ್ನ ಮಾಡಿಕೊಡು. ಐಗುಪ್ತ ದೇಶದಲ್ಲಿ ಐಗುಪ್ತರಿಗೆ ಅಂತ ಒಂದು ಶಿಕ್ಷೆಯನ್ನ ಬರಮಾಡಿದಂಥದ್ದು, ಅವರನ್ನ ಕೆಂಪು ಸಮುದ್ರದ ನೀರುವರೆಗೆ ಬರಮಾಡಿದ್ದು, ಅಲ್ಲಿವರೆಗೆ ಅಗ್ನಿಸ್ತಂಭ, ಮೇಘಸ್ತಂಭ, ಅದರ ರಾತ್ರಿಗೆ ಬೆಳಕು, ಹಗಲಿನಲ್ಲಿ ಮೋಡದ ರೂಪದಲ್ಲಿ ನಡೆಸಿಕೊಂಡು ಬಂದಿದ್ದು, ಐಗುಪ್ತ ದೇಶದವರಿಗೆ ಕತ್ತಲೆ, ಇವರಿಗೆ ಬೆಳಕನ್ನ ಮಾಡಿದ್ದು, ಮೋಶೆ ಮುಖಾಂತರ ಕೆಂಪು ಸಮುದ್ರದ ನೀರನ್ನ ಅಡ್ಡಗೋಡೆಯನ್ನಾಗಿ ನಿಲ್ಲಿಸಿ ಅವರನ್ನು ಒಳನೆಲದಲ್ಲಿ ನಡೆಸಿದ್ದು, ಆಮೇಲೆ ಐಗುಪ್ತ ದೇಶದವರನ್ನ ಅದರೊಳಗೆ ಮುಚ್ಚಿದ್ದು, ಇದೆಲ್ಲವನ್ನ ಏನ್ ಮಾಡಿದ್ರು, ಮರೆತು ಬಿಟ್ಟರು. ಆಮೇಲೆ ಈ ಕಡೆ ಬರುವಾಗ ನೀರಿಗಾಗಿ ಗುಣಗುಟ್ಟಿದ್ರು, ಊಟಕ್ಕಾಗಿ ಗುಣಗುಟ್ಟಿದ್ರು, ಆಗಲೂ ದೇವರದನ್ನ ಕೊಟ್ರು. ಈ ಎಲ್ಲಾ ಕಾರ್ಯಗಳನ್ನ ನೋಡಿದ್ರು. ಕಡೆಗೆ ಅವರನ್ನು ನಡೆಸಿಕೊಂಡು ಹೋಗ್ಲಿಕ್ಕಲ್ಲಿ ಆರೋಣ ಇದ್ದಾನೆ, 70 ಮಂದಿ ಹಿರಿಯರು ಕೂಡ ಇದ್ದಾರೆ. ಇಲ್ಲಿ ನಾವು ಹಿಂದೆ ತಿಳಿದುಕೊಂಡಿದ್ದೇವೆ. ಆದ್ರೆ ಇವರು ಏನ್ ಮಾಡಿದ್ರು, ದೇವರ ವಿರುದ್ಧ ಮತ್ತು ಮೋಶೆ ವಿರುದ್ಧ ಗುಣಗುಟ್ಟಿದ್ರು. ಆಗ ಇವರ ಜಗಳ ತಡೆಯಲಾರದೆ ಆರೋಣ ಏನೇ ಹೇಳ್ತಾನೆ, ನಿಮ್ಮ ಕಿವಿಯಲ್ಲಿದ್ದ ಮುರುಗಳನ್ನು ತೆಗೆದುಕೊಡಿರಿ ಎಂಬುದಾಗಿ. ಆಗ ಇವರೆಲ್ಲವನ್ನ ಅದನ್ನ ಬಿಚ್ಚಿಕೊಟ್ರು. ಅದನ್ನ ಆರೋಣ ಬೆಂಕಿಗೆ ಹಾಕಿದಾಗ ಅಲ್ಲಿ ಒಂದು ಎತ್ತಿನ ರೂಪ ಹೊರಗಡೆ ಬಂತು. ಅದಕ್ಕೆ ಇವತ್ತು ಅನೇಕರು ಬಸವ 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 ಅಂತ ಹೇಳ್ತಾರೆ. ಮೊಟ್ಟ ಮೊದಲು ವಿಗ್ರಹ ಯಾವ್ದಾಯ್ತಲ್ಲಿ, ಇಡೀ ಜಗತ್ತಿಗೆ
ಬಸವನ ರೂಪ ಅಂದ್ರೆ ಎತ್ತಿನ ರೂಪ ಹೊರಗಡೆ ಬಂತು. ಆಗ ಅರವಣ ಹೇಳ್ತಾನೆ, ಇವೋ ನಿಮ್ಮ ದೇವರು ಅಂತ. ಇವರು ಅದನ್ನ ಎತ್ತುತ್ತಾರೆ, ಕುಣಿತಾರೆ, ಕುಣಿದಾಡ್ತಾರೆ, ತಿಂತಾರೆ, ಎಲ್ಲವೂ ಪ್ರಾರಂಭ ಮಾಡ್ತಾರೆ. ಆಗ ಇವರಲ್ಲಿ ಎಲ್ಲ ಸೈತಾನ ಕಾರ್ಯಗಳು ಅಲ್ಲಿ ಪ್ರಾರಂಭವಾದವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಆಗ ದೇವರು ಹೇಳ್ತಾರೆ ಮೋಶೆಗೆ, ನೋಡಪ್ಪ, ಆ ಜನಗಳು ಹಠಮಾರಿಗಳು, ನನ್ನ ಮಾತನ್ನ ಕೇಳುವುದಿಲ್ಲ, ನೀನು ಬೆಟ್ಟದಿಂದ ಇಳಿದು ಹೋಗು. ಅವರು ಸಂತೋಷದ ಗೀತೆಯನ್ನು ಹಾಡೋದಲ್ಲ, ಇನ್ನು ಮುಂದೆ ಶೋಕ ಗೀತೆಯನ್ನು ಅವರು ಹಾಡುವವರಾಗಿದ್ದಾರೆ. ಆದ್ದರಿಂದ ಬಹಳ ಎಚ್ಚರವಾಗಿರಲಿ, ಹೋಗು ಅವರಿಗೆ ಹೇಳು ಅಂತೇಳಿ ದೇವರಿಗೆ ಬೇಸರವಾಯಿತು. ಹಾಗೆ ಮೋಶ ಬೆಟ್ಟದಿಂದ ಇಳಿದು ಬಂದಾಗ 10 ಆಜ್ಞೆಗಳ ಕಲ್ಲನ್ನ ತೆಗೆದುಕೊಂಡು ಬಂದು ಅವರ ಎದುರಿಗೆ ಏನ್ ಮಾಡ್ದ, ಅದನ್ನ ಎಸೆದು ಪುಡಿ ಪುಡಿ ಮಾಡಿ ಆ ನೀರನ್ನು ಅವರಿಗೆ ಕುಡಿಸಿದ. ನಿಮ್ಮ ಪಾಪಗಳು ನಿಮ್ಮ ತಲೆ ಮೇಲೆಯೇ ಇರಲಿ ಅಂತ. ಆಗ ಇದರ ಅರ್ಥ ಇವತ್ತು ಕೂಡ ನನ್ನ ಸಹೋದರ ಸಹೋದರಿಯರೇ, ಒಂದ್ಸಲ ಕಷ್ಟ ಸಂಕಟ ದುಃಖಗಳಿಗೆ ದೇವರ ಬಳಿಗೆ ಬರ್ತಾರೆ, ಬೋಧನೆ ಕೇಳ್ತಾರೆ, ಪ್ರಾರ್ಥನೆ ಮಾಡಬಹುದು, ದಾನ ಧರ್ಮ ಮಾಡಬಹುದು. ಆಗ ಅವರಲ್ಲಿ ಅನೇಕರು ಏನ್ ಮಾಡ್ತಾರೆ, ದೇವರ ಹತ್ರ ಬರ್ತಾರೆ. ಮತ್ತೆ ಬಹಳ ಹಿಂದೆ ಹೋದ ಸಮಯದಲ್ಲಿ ನಮ್ಮನ್ನು ದೇವರು ನಡೆಸಿಕೊಂಡು ಬಂದ್ರು, ನಾವಿನ್ನು ಯಾರು ಇದ್ರು ಸರಿ ಇಲ್ಲದಿದ್ರು ಸರಿ, ನಾವು ದೇವರನ್ನೇ ನಾವು ಹಿಂಬಾಲಿಸ್ತೇವೆ ಅಂತ ಅವರಿಗೆ ಖಂಡಿತವಾಗಿ ಮನಸ್ಸು ಬರಲಿಲ್ಲ, ಅಥವಾ ವಿಚಾರಿಸಿ ತಿಳಿದುಕೊಳ್ಳೋಣ ಅಂತ ಕೂಡ ಮನಸ್ಸು ಬರೋದಿಲ್ಲ. ಪುನಃ ಹಿಂದೆ ತಿರುಗಿ ಅವರು ಏನ್ ಮಾಡಿದ್ರು, ವಿಗ್ರಹಾರಾಧನೆ ಬಳಿಗೆ ಹೋದರು. ಹಾಗೆ ಇವತ್ತು ಅನೇಕರು ಕ್ರೈಸ್ತರು, ಬ್ರಾಹ್ಮಣರು, ಮಠಾಧೀಶ್ವರರು, ಸ್ವಾಮೀಜಿಗಳು ಅಂತ ಹೇಳೋರ ಬುದ್ಧಿ ಕೂಡ ಇದುವೇ ಆಗಿದೆ. ಇವತ್ತು ಇಸ್ರೇಲಲ್ಲಿ ಕೂಡ ಏನ್ ಮಾಡ್ತಾರೆ, ಮತ್ತೆ ಆ ದೇವಸ್ಥಾನ ಈ ದೇವಸ್ಥಾನ, ಆ ಅಮ್ಮ ಈ ಅಮ್ಮ ಅಂತ ಹೇಳ್ಕೊಂಡು ಪುನಃ ಅಲ್ಲಿಗೆ ಪೂಜೆ ಪುರಸ್ಕಾರ ಮಾಡೋರಾಗಿದ್ದಾರೆ. ಇಲ್ಲಿ ದೇವಾಲಯಕ್ಕೆ ಬಂದು ಚರ್ಚ್ ಅಂದ್ರೆ ಸಭೆಗೆ ಬಂದು ಸರ್ವ ಸೃಷ್ಟಿಕರ್ತನಂತ ದೇವರ ಹಾಡು ಹೇಳೋರು, ಕುಣಿಯೋರು, ಮಾಡೋರು, ವಾಕ್ಯ ಕೇಳೋರು ಆಗಿದ್ದಾರೆ. ಖಂಡಿತವಾಗಿಯೂ ಈಗ ಮೋಶ 10 ಆಜ್ಞೆಗಳ ಕಲ್ಲನ್ನ ಪುಡಿ ಪುಡಿ ಮಾಡಿ ಅವರಿಗೆ ಕುಡಿಸಿದ ಹಾಗೆ ಇಂಥವರ ಮೇಲೆ ಬಹಳ ದೇವರ ಕೋಪ, ಬಹಳ ಕಷ್ಟ ಸಂಕಟ ದುಃಖಗಳಿಗೆ ಗುರಿಯಾಗ್ತಾರೆ. ಇಲ್ಲಿ ಬ್ರಾಹ್ಮಣರು ಅಂತ ಹೇಳೋರು ಗಂಟೆ ಮಣಿ ಆರಿಸಿಕೊಂಡು, ಹಳೆ ಒಡಂಬಡಿಕೆಯಲ್ಲಿ ಗಂಟೆ ಮಣಿ ಅದೆಲ್ಲ ಇತ್ತು, ಅದೆಲ್ಲ ಹೋಯ್ತು. ಆದ್ರೆ ಅವ್ರು ಇವತ್ತು ಆರಿಸಿಕೊಂಡು ಏನ್ ಮಾಡ್ತಾರೆ, ಸತ್ತ ಹೆಣದ ಸಮಾಧಿಗೆ ಹೋಗಿ ಪೂಜೆ ಮಾಡ್ತಾರೆ, ಮರದ ಬುಡಕ್ಕೆ ಕಲ್ಲು ಹಾಕಿ ಅಲ್ಲಿ ಗಂಟೆ ಮಣಿ ಆಡಿಸ್ತಾರೆ, ಅಲ್ಲಿ ಪ್ರಸಾದ ಕೊಡೋರಾಗಿದ್ದಾರೆ. ಸರಿಯಾದ ವಿಚಾರವನ್ನ ಇವತ್ತು ಬ್ರಾಹ್ಮಣ ಅಂದ್ರೆ ಯಾರು, ಬ್ರಹ್ಮನನ್ನು ಅರಿತವನು ಬ್ರಾಹ್ಮಣ. ಆ ಬ್ರಹ್ಮ ಏನು ಹೇಳಿದ, ಪರಮಾತ್ಮ ಭಗವಂತ ಏನು ಹೇಳಿದಂತ ಇಲ್ಲ. ಮೊದಲಿಗೆ ಶ್ರೀಕೃಷ್ಣನ ವಿಗ್ರಹ ಮಾಡ್ಕೊಳ್ತಾರೆ, ಶಿವ ಈಶ್ವರ ಪರಮೇಶ್ವರ ಮೂರು ಒಂದೇ ಅಲ್ಲಿ ವಿಗ್ರಹ ಮಾಡ್ಕೊಳ್ತಾರೆ. ನಾನಾ ತರದ ವಿಗ್ರಹಗಳನ್ನ ಮಾಡಿ ಜನಗಳನ್ನ ವಂಚಿಸಿ ಅವರ ಹೊಟ್ಟೆ ತುಂಬಸಕ ನೋಡ್ತಾ ಇದ್ದಾರೆ. ಅವರಿಗೂ ಸರ್ವ ಸೃಷ್ಟಿಕರ್ತನಾದ ದೇವರ ಶಾಪ ತಪ್ಪಿದ್ದಲ್ಲ. ಇನ್ನೊಂದು ಕಡೆಗೆ ಮಠಾಧೀಶರು, ಸ್ವಾಮೀಜಿಗಳು ಅಂತ ಹೇಳಿಕೊಂಡು ಅಲ್ಲಿ ಶಿವನ ದೇವಸ್ಥಾನ, ಪರಮೇಶ್ವರ, ಶಿವ, ಶನೀಶ್ವರ ಅಂತ ಹೇಳಿಕೊಂಡು, ಪ್ರವಚನ ಅಂತ ಹೇಳಿಕೊಂಡು ನಾನಾ ರೀತಿ ಜನಗಳನ್ನ ವಂಚಿಸುವರಾಗಿದ್ದಾರೆ. ಬೇಕಾದ ಆಡಂಬರ ಜೀವನ, ಐಷಾರಾಮ ಬಂಗಲೆಗಳು, ಐಷಾರಾಮ ಕಾರುಗಳು, ಅವರ ಜೀವನ ಬೇರೆ ಈ ರೀತಿ ಮಾಡಿಕೊಂಡು ಅವರಿಗೂ ಕೂಡ ದೇವರ ಶಾಪ ತಪ್ಪಿದ್ದಲ್ಲ. ಹಾಗೆ ಇವತ್ತಲ್ಲಿ ಏನಾಗಿದೆ, ಇದೇ ರೀತಿಯಲ್ಲಿ ಬಂದಾಗ ಮೋಶೆ 10 ಆಜ್ಞೆಗಳ 10 ಆಜ್ಞೆಗಳನ್ನ ಅಲ್ಲಿ ಕುಡಿಸಿದ. ಹಾಗೆ ಉಪವಾಸ ದೇವರನ್ನ ಅರಿತುಕೊಂಡು ಯಾವುದೇ ರೂಪದಲ್ಲಾಗಲಿ ಪುನಃ ವಿಗ್ರಹಾಧನೆ, ಮಾಯಾ ಮಂತ್ರ, ನಮ್ಮ ತಂದೆಗೆ ಸಿಟ್ಟು ಬರ್ತದೆ, ನಮ್ಮ ತಾಯಿಗೆ ಸಿಟ್ಟು ಬರ್ತದೆ, ನಮ್ಮ ತಮ್ಮಂದಿರು ಕರೆದ್ರು ಹೋಗಲೇಬೇಕು, ಅದು ಬೇಕು ಇದು ಬೇಕು, ನಾನು ಅದನ್ನ ಬಿಡೋದಿಲ್ಲ, ಪ್ರಾರ್ಥನೆಯನ್ನು ಮಾಡ್ತೇನೆ ಅಂತ ಹೇಳಿದ್ರೆ ಖಂಡಿತವಾಗಿ ದೇವರಿಂದ ಆಶೀರ್ವಾದ ಸಿಕ್ಕುವುದೇ ಇಲ್ಲ, ಬದಲಾಗಿ ಶಾಪವನ್ನು ಹೊತ್ತುಕೊಳ್ಬೇಕಾಗ್ತದೆ. ಅದುವೇ ಆ ಶಾಪ ಏನಪ್ಪ ಅಂತ ನಾವು ಮುಂದಿನ ದಿವಸಗಳಲ್ಲಿ ನೋಡಿಕೊಳ್ಳಬಹುದು. ಹಾಗೆ ಇವತ್ತು ಅನೇಕ ಕ್ರೈಸ್ತರು ಅಂತ ಹೇಳಿದವರಲ್ಲಿ ಈ ಒಂದು ವಿಚಾರಗಳು ಅಲ್ಲಿ ಇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಯಾವಾಗಲೂ ದೇವರು ನಮ್ಮನ್ನು ಕರೆದ ಮೇಲೆ ಖಂಡಿತವಾಗಿಯೂ ಆ ಒಂದು ಸೈತಾನ ಕಾರ್ಯಗಳಿಗೆ ಹೋಗಬಾರದು. ಹಾಗೆ ಹೋದರೆ ಕಷ್ಟ ಸಂಕಟ ದುಃಖಗಳು ಜಾಸ್ತಿ ಹೋಗಿ ದೇವರ ಆಶೀರ್ವಾದ ಸಿಕ್ಕುವುದೇ ಇಲ್ಲ. ಈಗ 28 ವಿಮೋಚನಕಾಂಡ 32, 28ರಿಂದ 35ರವರೆಗೆ ನಾವು ನೋಡಿಕೊಳ್ಳೋಣ. ವಿಮೋಚನಕಾಂಡ 32, 28ರಿಂದ 35ರವರೆಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಲೇವಿಯ ಕುಲದವರು ಮೋಶೆಯ ಆಜ್ಞೆ ಮೇಲೆ ಮಾಡಿದರು. ಆ ದಿನಗಳಲ್ಲಿ ಜನರೊಳಗೆ ಹೆಚ್ಚು ಕಡಿಮೆ 3,000 ಮಂದಿ ಕೊಳ್ಳಲ್ಪಟ್ಟರು. ನೋಡಿ ಏನ್ ಮಾಡಿದ್ರು, ದೇವರ ಮಾತು ಕೇಳದೆ ವಿಗ್ರಹಾಧನೆಗೆ ಹೋಗಿ ನಾನಾ ತರದ ಕಷ್ಟ ಸಂಕಟ ದುಃಖದಲ್ಲಿ ಒಂದೇ ದಿವಸ 3,000 ಜನರನ್ನ ಸಾಯಿಸಿದರು.
ಹಾಗೆ ಇವತ್ತು ಕೂಡ ನೋಡಿ ಅಲ್ಲಲ್ಲಿ ಭೂಕಂಪ, ಸುನಾಮಿ, ಬೆಂಕಿ, ಜಲಪ್ರಳಯ, ಬೆಟ್ಟ ಜರಿಯೋದು, ಭೂಕಂಪಗಳು, ಇದರಿಂದ ಎಷ್ಟೆಷ್ಟು ಜನ ಸಾಯ್ತಾ ಇದ್ದಾರೆ ನೋಡಿ. ಕಾರಣ ದೇವರು ಇವರನ್ನು ನಡೆಸ್ತಾ ಇರುವಾಗ ದೇವರಿಗೆ ವಿರುದ್ಧವಾಗಿ ಇವರು ಮಾಡಿದಂತ ಕೋಪ. ಆಗ ಇವರಿಗೆ ದೇವರ ವಿಷಯ ತಿಳಿಸಿದ್ದಾರೆ ದೇವರು ಒಬ್ಬರಲ್ಲೊಬ್ಬರ ಮುಖಾಂತರ. ಆದ್ರೆ ನಂದು 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 ಅಂತೇಳಿ ಗರ್ವ, ಅಹಂಕಾರ, ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ಳುವಂಥದ್ದು, ಬೆಳ್ಳಿ ಬಂಗಾರದ ಅಲಂಕಾರ, ದೊಡ್ಡ ದೊಡ್ಡ ಮನೆಗಳು, ಪ್ರತಿಯೊಂದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದಂಥದ್ದೇ ಇವತ್ತು ಕೂಡ ಇದೇ ರೀತಿ ಶಿಕ್ಷೆ ಬರ್ತಾ ಇದೆ ಜನಗಳಿಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 29ನೇ ವಚನ, ಮೋಶೆ ಲೇವಿಯರಿಗೆ, ಈ ಹೊತ್ತು ನಿಮ್ಮಲ್ಲಿ ಪ್ರತಿಯೊಬ್ಬನು ಮಗನನ್ನಾದರೂ ಅಣ್ಣ ತಮ್ಮಂದಿರನ್ನಾದರೂ ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ನಿಮ್ಮನ್ನು ಯೆಹೋವನ ಸೇವೆಗೆ ಪ್ರತಿಷ್ಠಿಸಿಕೊಳ್ಳಬೇಕು. ಹಾಗಾದರೆ ಆತನು ಈ ಹೊತ್ತೇ ನಿಮ್ಮನ್ನು ಆಶೀರ್ವದಿಸುವನು ಎಂದು ಹೇಳಿದನು. ನೋಡಿ, ದೇವರು ಯಾರನ್ನು ಕರೆದ್ರೋ, ನಿಮ್ಮ ಅಣ್ಣ ತಮ್ಮಂದಿರಾಗಲಿ, ತಂದೆ ತಾಯಿ ಆಗಲಿ, ಯಾರೇ ಆಗಲಿ, ನಿಮಗೆ ವಿರೋಧ ಬರಬಹುದು. ವಿರೋಧ ಬಂದರೂ ದೇವರು ನಿಮಗೆ ದರ್ಶನ ಕೊಟ್ಟು ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡಿದ ಮೇಲೆ, ಮಾಡ್ತಾ ಇರುವಾಗ ಅವರ ಮಾತನ್ನು ಕೇಳದೆ ನಿಮ್ಮನ್ನು ನೀವೇ ದೇವರಿಗೆ ಸಮರ್ಪಿಸಿಕೊಳ್ಳಿರಿ ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರಿಂದ ಅದ್ಭುತ ಕಾರ್ಯ, ನಾನಾ ರೀತಿಯ ಕಷ್ಟ, ಸಂಕಟ, ದುಃಖಗಳಿಂದ ಯಾರು ಬಿಡುಗಡೆಯಾದ್ರೋ ಅವರು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಬೇಕು. ಎಂಥ ವಿರೋಧಿಗಳು ಬಂದ್ರು, ನನ್ನ ಆಯ್ತು, ನೀವು ಬಿಟ್ಟಾಕಿದ್ರೆ ಬಿಟ್ಟಾಕಿ, ಯಾರು ಇಲ್ಲದ್ರೆ ಇಲ್ಲ, ಸತ್ರೆ ಸಾಯ್ಲಿ, ಕೊಂದ್ರೆ ಕೊಳ್ರಿ, ಏನೇ ಆದ್ರೂ ಆಗ್ಲಿ, ನಾನು ದೇವರ ವಾಕ್ಯದಂತೆ ನನ್ನ ಜೀವಮಾನವೆಲ್ಲ ದೇವರ ಮಾತಿನಂತೆ ಜೀವಿಸ್ತೇನೆ ಅಂತೇಳಿ ಹೊರಟು ಬರಬೇಕಾಗಿದೆ. ಇದು ಎಲ್ಲರ ಜೀವಿತದಲ್ಲಿ ಆಗುವುದಿಲ್ಲ. ಇದನ್ನೇ ಅಪೊಸ್ತಲನಾದ ಪೌಲರು ಹೇಳಿದ್ದಾರೆ, ನಾವು ಲೋಕಕ್ಕೆ ಒಂದು ಕಸವಾಗಿದ್ದೇವೆ. ಮಳೆಗೆ ನೆನೆಬೇಕು, ಚಳಿಯಲ್ಲಿ ನೆಡಬೇಕು, ಬಿಸಿಲಿಗೆ ಒಣಗಿಸಬೇಕು. ನಮಗೆ ಇರಕ್ಕೆ ಮನೆ ಇಲ್ಲ, ನಾವು ಪರದೇಶಿಗಳಾಗಿ ಆಗಿದ್ದೇವೆ ಅಂತೇಳಿ. ಆದರೂ ಪೌಲನನ್ನು ದೇವರು ನಡೆಸಿದರು. ಅದೇ ರೀತಿ ಎಲಿಯನ ರೀತಿಯಲ್ಲಿ ಕೂಡ ನಡೆದು ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೀಕ 7ನೇ ಅಧ್ಯಾಯ 5-6ನೇ ವಾಕ್ಯದಲ್ಲಿ, ನಿನ್ನ ಆಪ್ತರನ್ನು, ಒಡ ಹುಟ್ಟಿದವರನ್ನು ನಂಬಬೇಡ. ನಿನ್ನ ಎದೆಗೆ ಹೊರಗೋಳು ಅಂದ್ರೆ ನಿನ್ನ ಹೆಂಡತಿ ಕೂಡ ನಿನಗೆ ವಿರೋಧ ಬರಬಹುದು. ಬಹಳ ಎಚ್ಚರವಾಗಿರು. ಮತ್ತಾಯ 10ನೇ ಅಧ್ಯಾಯ 35ರಿಂದ 35ನೇ ವಾಕ್ಯ ನೋಡುವಾಗ ಮತ್ತಾಯನ ಮೂಲಕ ಹೇಳಿದ್ದಾರೆ, ಒಬ್ಬನಿಗೆ ಅವನ ಮನೆಯವರೇ ಕಡುವೈರಿಗಳಾಗುವರು ಅಂತೇಳಿ. ಅಪ್ಪ ಅಮ್ಮ ಮತ್ತಾಯ 10ನೇ ಅಧ್ಯಾಯ ನೋಡುವಾಗ ಮಗ ಅಪ್ಪನನ್ನು ಕೊಳ್ಳಕ್ಕೆ ಬರ್ತಾನೆ, ಬೇಕಾದ್ರೆ ಮಗ ಹೋದ್ರೆ ಮಗನನ್ನು ಅಪ್ಪ ಕೊಳ್ಳಕ್ಕೆ ಹೋಗ್ತಾನೆ. ಯೋಬನ ವಿಷಯದಲ್ಲಿ ಹೆಂಡತಿ ಏನ್ ಮಾಡಿದ್ರು, ಯೋಬನಿಗೆ ಕಷ್ಟ ಬರುವಾಗ, ದೇವರೊಂದಿಗೆ ಜೀವಿಸುವಾಗ ಹೆಂಡತಿಯು ಯೋಬನನ್ನ ಬಿಟ್ಟು ಓಡಿದಳು. ಇದೇ ರೀತಿ ಇವತ್ತು ಕೂಡ ನಡೆಯುತ್ತಲೇ ಇದೆ. ಹಾಗೆ ಲೂಕನ ಸುವಾರ್ತೆಯಲ್ಲಿ 12-14ನೇ ವಚನದಲ್ಲಿ ಕೂಡ ನಾವು ನೋಡುವಾಗ ಇದೇ ವಿಷಯ ಬರೆಯಲ್ಪಟ್ಟಿದೆ. ಇಂದಿನಿಂದ 5ರಲ್ಲಿ 3 ಬೇರೆ, 2 ಬೇರೆ ಬೇರೆ ಮಾಡಿ ನಾನು ವಿಂಗಡಿಸುತ್ತೇನೆ. ಹಾಗೆ ಮತ್ತಾಯನ ಸುವಾರ್ತೆಯಲ್ಲಿ ಕೂಡ ಮತ್ತು ನಾವಲ್ಲಿ ಓದುವಾಗ 19ನೇ ವಚನದಲ್ಲಿ ಕೂಡ ಓದುವಾಗ, ತನ್ನ ಹೆಂಡತಿ ಮಕ್ಕಳಿಂದ ದೇವರು ಯಾರನ್ನ ಬೇಕೋ ಹೆಂಡತಿ ಮಕ್ಕಳು ವಿರೋಧ ಬಂದರೆ ಅವರನ್ನ ಬಿಡುಗಡೆ ಮಾಡ್ತಾರೆ. ಅದಕ್ಕೆ ಮತ್ತಾಯ 10ನೇ ಅಧ್ಯಾಯದಲ್ಲಿ ಕೂಡ ಇದರ 34ನೇ ವಚನದಲ್ಲಿ ಓದುವಾಗ, ನಾನು ಶಾಂತಿ ಸಮಾಧಾನ ತರಲೆ ಬಂದೆನೆಂದು ಭಾವಿಸಬೇಡಿರಿ, ಸಮಾಧಾನವನ್ನೆಲ್ಲ ಛೇದಿಸಲು ಖಡ್ಗ ಹಾಕಲು ಬಂದೆನು. ಅಂದರೆ ಒಂದೇ ಕುಟುಂಬವನ್ನು ಕಷ್ಟ, ಸಂಕಟ, ದುಃಖಗಳಿಂದ ಬಿಡುಗಡೆ ಮಾಡಿದಾಗ, ಅವರಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡಿದಾಗ, ದೇವರಲ್ಲಿ ಮನಸ್ಸಿಡದೆ ಹೋದರೆ, ದೇವರು ಯಾರನ್ನ ಆದುಕೊಳ್ತಾರೋ, ಯಾರು ದೇವರ ಮೇಲೆ ಅವಿಶ್ವಾಸಗಳಾಗ್ತಾರೋ ಅವರನ್ನು ಬೇರೆ ಬೇರೆ ವಿಂಗಡಿಸುವನಾಗಿದ್ದಾನೆ ದೇವರು. ಅದೇ ಲೂಕನ ಸುವಾರ್ತೆಯಲ್ಲಿ ಕೂಡ ಹೇಳಿದ್ದು, ಇಂದಿನಿಂದ 5ರಲ್ಲಿ 3 ಬೇರೆ, 2 ಬೇರೆ ಬೇರೆ ಮಾಡುವೇನು ಅಂತ. ಆಗಲ್ಲಿ ಏನಾಗ್ತದೆ, ದೇವರು ಆದುಕೊಂಡವರೇ ಬೇರೆ, ಆದುಕೊಳ್ಳದವರೇ ಬೇರೆ, ಕುಟುಂಬದೊಳಗೆ ಬೇರ್ಪಡಿಸುವವರಾಗಿದ್ದಾರೆ. ಒಂದೊಂದು ಗಂಡ ಹೆಂಡತಿ ಮಕ್ಕಳನ್ನೊಂದು ಕುಟುಂಬವನ್ನೇ ದೇವರು ಆರಿಸಿಕೊಳ್ಳುತ್ತಾರೆ. ಈಗ ಅಬ್ರಹಾಮ್, ಇಸಾಕ್, ಯಾಕೋಬ, ಜೋಸೆಫ್, ಜಕರ್ಯ, ಈ ಎಲ್ಲಾ ಕುಟುಂಬಗಳನ್ನ, ಅವ್ರ ಮಕ್ಕಳನ್ನ ದೇವರು ಏನ್ ಮಾಡಿದ್ರಲ್ಲಿ ಆರಿಸಿಕೊಂಡರು. ಇಸಾಕನ 2 ಮಕ್ಕಳಲ್ಲಿ ಏಸಾವ್ ಮತ್ತು ಯಾಕೋಬ, ಏಸಾವನನ್ನು ತಳ್ಳಿಬಿಟ್ಟರು, ಯಾಕೋಬನನ್ನು ಮಾತ್ರ ಆರಿಸಿಕೊಂಡರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಆದಿಕಾಂಡದಲ್ಲಿ ನಾವು ನೋಡುವಾಗ ಅಬ್ರಹಾಮನ 2 ಮಕ್ಕಳಲ್ಲಿ ಕಾಯಿನನನ್ನ ತಳ್ಳಿಬಿಟ್ಟರು, ಹೆಬೇರನನ್ನ ಆರಿಸಿಕೊಂಡರು. ಆಮೇಲೆ ಆದಾಮನ 3ನೇ ಮಗ ಸೇತುವನ್ನು ಕೂಡ ಆರಿಸಿಕೊಂಡರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇಲ್ಲಿ ಏನ್ ಮಾಡ್ತಾರೆ, ಬೇಕಾದವರನ್ನ ಮಾತ್ರ ದೇವರು ಇಲ್ಲಿ ಆರಿಸಿಕೊಳ್ಳುವವರಾಗಿದ್ದಾರೆ. ಹಲ್ಲೆಲೂಯಾ. ಹಾಗೆ 29ನೇ ವಚನವನ್ನ ನಾವೀಗ ಇಲ್ಲಿ ಓದಿಕೊಳ್ಳೋಣ.
ಇಂದು ಈ ಹೊತ್ತೆ ನಿಮ್ಮನ್ನು ಆಶೀರ್ವದಿಸುವೆನು ಅಂತೇಳಿ. ಆಗ ಅಂಥವ್ರನ್ನು ದೇವರು ಏನ್ ಮಾಡ್ತಾರೆ, ಅಂಥವ್ರನ್ನ ದೇವರು ಆಶೀರ್ವಾದ ಮಾಡಿಯೇ ಮಾಡ್ತಾರೆ. ಖಂಡಿತವಾಗಿ ಅಂಥವ್ರನ್ನ ದೇವರು ಕೈ ಬಿಡುವವರು ಅಲ್ಲ. ಇದು ಇವತ್ತು ನನ್ನ ಜೀವಿತದಲ್ಲಿ ಕೂಡ ಹೆಂಡತಿ ಮಕ್ಕಳು ವಿರೋಧ ಬಂದಾಗ, ತಾಯಿ ನನಗೆ ಹೇಳಿ ನಾನು ತಾಯಿ ಮನೆಯಿಂದ ಹೊರಪಟ್ಟು ಬಂದಾಗ, ಇವತ್ತು ಇಲ್ಲಿಯವರೆಗೆ ಯಾವುದೇ ಮನೆ ಮಠ ಇಲ್ಲ, ಯಾವ್ಯಾವುದೋ ಮನೆಗಳು ದೇವರು ಬೇಕಾಗಿದ್ದನ್ನು ನನಗೆ ಕೊಟ್ಟು ನಡೆಸ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಲೇ ಇದ್ದಾರೆ. ಎಂಥೋ ಕಷ್ಟ ಸಂಕಟ ದುಃಖಗಳಿಗೆ ಪ್ರಾಣ ಹೋಗುವ ಸಂದರ್ಭ, ಅಪಘಾತದಲ್ಲಿ ಕೂಡ ದೇವರೇ ನನಗೆ ದರ್ಶನ ಕೊಟ್ಟು ದೇವರೇ ನನ್ನನ್ನು ರಕ್ಷಿಸ್ತಾ ಬಂದರು. ಅಂಥವ್ರನ್ನು ದೇವರು ಎಂದಿಗೂ ಕೈ ಬಿಡುವುದೇ ಇಲ್ಲ, ನಡೆಸುವವರೇ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂಥವರೇ ಸರಿಯಾಗಿ ಆಶೀರ್ವಾದವನ್ನ ಹೊಂದಿಕೊಳ್ಳುವವರಾಗಿದ್ದಾರೆ. ಈಗ 30ನೇ ವಚನ. ಮರುದಿನ ಮೋಶೆ ಜನರಿಗೆ, ನೀವು ಮಹಾಪಾಪವನ್ನ ಮಾಡಿದಿರಿ, ಆದರೂ ನಾನು ಬೆಟ್ಟವನ್ನು ಹತ್ತಿ ಯೆಹೋವನ ಸನ್ನಿಧಿಗೆ ಹೋಗುವೆನು. ಒಂದು ವೇಳೆ ನೀವು ಮಾಡಿದ ಪಾಪ ಕೃತ್ಯಕ್ಕೆ ಕ್ಷಮಾಪಣೆಯು ನನ್ನ ಮೂಲಕ ದೊರಕಿತು ಎಂದು ಹೇಳಿದನು. ನೋಡಿ, ಮತ್ತೆ ಪುನಃ ದೇವರು ಮೋಶೆಯನ್ನ ಬೆಟ್ಟ ಕೆಳಗೆ ಇಳಿದು ಬಂದಾಗ ಆಗ್ಲೇ ಹೇಳಿದಾಗೆ ಕಡೆಗೆ ಈ 10 ಆಜ್ಞೆಗಳ ಕಲ್ಲನ್ನ ಪುಡಿ ಪುಡಿ ಮಾಡಿ ಅವರಿಗೆ ಕುಡಿಸಿ, ಆಮೇಲೆ ಮತ್ತೆ ನಾನು ಪುನಃ ದೇವರ ಸನ್ನಿಧಿಗೆ ನಾನು ಹೋಗ್ತೇನೆ, ನಿಮಗಾಗಿ ದೇವರಲ್ಲಿ ಬೇಡ್ತೇನೆ. ಒಂದು ವೇಳೆ ನಿಮಗೆ ಪಾಪ ಕ್ಷಮಾಪಣೆ ದೊರಕಿತು, ಬಹಳ ಪಾಪ ಮಾಡಿದ್ದೀರಿ ಅಂತೇಳಿ. ಹಾಗೆ ಇದರ ಅರ್ಥ ಕೂಡ ಇವತ್ತು ನನ್ನ ಒಂದು ಜೀವಿತ ಕೂಡ ಏನಾಗಿದೆ ಅಂದ್ರೆ, ಅಂಥವ್ರನ್ನ ನೋಡಿ ನೋಡಿ ದೇವರನ್ನ ಅರಿತುಕೊಂಡು ದೇವರಿಂದ ಬಹಳ ಒಂದು ಆಶೀರ್ವಾದವನ್ನ ಪಡೆದು ಮತ್ತೆ ವಿಗ್ರಹಾರಾಧನೆಗೆ ಹೋದಾಗ ನಾವು ಅಂಥವರಿಗಾಗಿ ದೇವರಿಂದ ಆಯ್ಕೆಯಾದಂತ ನಾವು ಖಂಡಿತವಾಗಿ ಏನ್ ಮಾಡಬೇಕು, ದೇವರಲ್ಲಿ ಅಂಥವರಿಗಾಗಿ ಪ್ರಾರ್ಥಿಸಬೇಕು. ಒಂದು ವೇಳೆ ಕ್ಷಮಾಪಣೆ ದೊರಕಬಹುದು ಅಂದ್ರೆ ಇವರಿಗೂ ಬುದ್ಧಿವಾದ ಹೇಳಬೇಕು, ಇವರನ್ನ ಖಂಡಿಸ್ಬೇಕು. ಆಗ್ಲಾದ್ರೂ ಇವರು ಮನ ಮುರುಗಿ ಒಂದು ವೇಳೆ ದೇವರ ಬಳಿಗೆ ಅಯ್ಯೋ ನಮ್ ತಪ್ಪ ಇನ್ನು ಮುಂದೆ ನಾವಂತ ತಪ್ಪು ಮಾಡೋದಿಲ್ಲ ಅಂತೇಳಿ ಮನಸ್ಸು ಕೊಟ್ಟು ದೇವರೊಂದಿಗೆ ಮುಂದೆ ಒಂದು ಪಾಪ ಕೃತ್ಯಗಳನ್ನ ಮಾಡದೆ ಹೋದರೆ, ನಮ್ಮಂತವರು ಪ್ರಾರ್ಥಿಸಿದಾಗ ಆಗ ಅವರಿಗೆ ಪಾಪ ಕ್ಷಮಾಪಣೆ ದೊರಕಬಹುದು. ಒಂದು ವೇಳೆ ಅವರು ಈ ಪಾಪ ಮಾಡಿದರೂ ಬದಲಾಗಲಿಲ್ಲ ಅಂದ್ರೆ, ಅವರಿಗೆ ಎಷ್ಟೇ ದೇವರಿಂದ ಆಯ್ಕೆಗೊಂಡವರು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಕೂಡ ಅಲ್ಲಿ ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ. ಹಾಗೆ ಅಲ್ಲಿ ಏನಾಗಬೇಕು, ದೇವರಿಗೆ ಅಲ್ಲಿ ಪರಿಶುದ್ಧರಾಗಿ ಜೀವಿಸುವಂತ ಒಂದು ನಂಬಿಕೆಯನ್ನ ಹುಟ್ಟಬೇಕು. ಏಕೆ ಜ್ಞಾನೋಕ್ತಿ 28:13 ಹೇಳಿದ್ದು, ಜ್ಞಾನಿ ಸೊಲೊಮೋನನ ಮೂಲಕ ನಿನ್ನ ಪಾಪಗಳನ್ನ ಒಪ್ಪಿಕೊಂಡು ಬಿಟ್ಟರೆ ನಿನಗೆ ಕರುಣೆ ದೊರಕುವುದು. ಒಪ್ಪಿಕೊಂಡು ಬಿಟ್ಟರೆ, ಇಲ್ಲದಿದ್ರೆ ಖಂಡಿತವಾಗಿ ನಿನಗೆ ಕರುಣೆ ದೊರಕುವುದೇ ಇಲ್ಲ. ಯೆಶಾಯ 1:18-20 ಬನ್ನಿರೀಗ ನಾವು ವಾದಿಸೋಣ, ನಿಮ್ಮ ಪಾಪಗಳು ಕಡುಕೆಂಪಾಗಿ ಇದ್ದರೂ ಹಿಮದಂತೆ ಬಿಳುಪಾಗು. ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನ ಅನುಭವಿಸುವಿರಿ, ತಪ್ಪಿದರೆ ಕತ್ತಿಯ ಬಾಯಿಗೆ ತುತ್ತಾಗುವಿರಿ. ಯೆಶಾಯ 1:18-20 ಇದನ್ನೇ ಅಲ್ಲಿ ಸೂಚಿಸ್ತಾ ಇದೆ. ಯೋಹನ್ನ 6:37 ಹೊಸ ಒಡಂಬಡಿಕೆಯಲ್ಲಿ ಕೂಡ ನೋಡುವಾಗ ಯೇಸು ಹೇಳಿದ್ದಾರೆ, ನನ್ನ ಬಳಿಗೆ ಬಂದವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ. ಒಪ್ಪಿಕೊಂಡು ಮತ್ತೆ ಬಿಟ್ಟು ದೇವರ ಬಳಿಗೆ ಬಂದರೆ ದೇವರು ಯಾವಾಗಲೂ ತಳ್ಳಿ ಬಿಡುವುದೇ ಇಲ್ಲ. ಕೀರ್ತನೆ 51:17 ಕೂಡ ಪಶ್ಚಾತ್ತಾಪ ಪಟ್ಟು ಯಾರು ದೇವರ ಬಳಿಗೆ ಬರ್ತಾರೋ ಅಂಥವ್ರನ್ನ ಖಂಡಿತವಾಗಿ ದೇವರು ಕೈ ಬಿಡುವುದಿಲ್ಲ. ಹಾಗೆ ನನ್ನ ಸಹೋದರ ಸಹೋದರಿಯರೇ, ಯಾರಾದ್ರೂ ಇಂಥದಕ್ಕೆ ಮತ್ತೆ ಒಳಪಟ್ಟಿದ್ದರೆ ಕ್ಷಮೆಯನ್ನ ಕೇಳಿ ದೇವರ ಬಳಿಗೆ ಬರಬೇಕು. ದೇವರು ತಳ್ಳಿ ಬಿಡುವುದೇ ಇಲ್ಲ. ಒಂದು ವೇಳೆ ಮತ್ತು ತಿಳಿಸಿ ಬಿಡದೆ ಹೋದರೆ, ಹೆತ್ತ ತಂದೆಯ ಪಾಪವನ್ನು 3-4 ಮಕ್ಕಳ ತಲೆಮಾರಿಗೆ, ತಾಯಿಯ ಪಾಪ ಅಳಿದು ಹೋಗದಿರಲಿ, ಮುಂದೆ ಮಕ್ಕಳ ಭವಿಷ್ಯತ್ತು ಕೂಡ ಅಲ್ಲಿ ಕೆಟ್ಟು ಹೋಗ್ತದೆ, ದೇವರ ಕೋಪ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಅಂತ ಪಾಪಗಳೇನಾದ್ರೂ ಮಾಡಿದರೆ ಬಿಟ್ಟು ಜೀವಿಸುವುದು, ಪಶ್ಚಾತ್ತಾಪ ಪಡುವುದು ಬಹಳ ಒಳ್ಳೆಯದು. ಅಂಥವರಿಗಾಗಿ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದೆ, ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಇವತ್ತಿನ ಸಂದೇಶದಲ್ಲಿ ಕೂಡ ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಲಿ. ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ. ನೀವೊಬ್ಬರೇ ದೇವರು. ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಯುಗಾಂತರಕ್ಕೂ ಸ್ತೋತ್ರ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ